ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮತದಾನ ಮಾಡಿ ನಿಮ್ಮ ಹಕ್ಕು ಚಲಾಯಿಸಿ, ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಿ, ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ. ಕನ್ನಡ ನೆಲ ಜಲ ಭಾಷೆ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ, ಡಾಕ್ಟರ್ ಚನ್ನನಗೌಡ ಪೊಲೀಸ್ ಪಾಟೀಲ್. ಸುಳ್ಳು ಅಪಪ್ರಚಾರ ಮಾಡುವವರು ಶಕ್ತಿಪೀಠ ಅಂಬಾಮಠಕ್ಕೆ ಬನ್ನಿ ಆಣೆ ಮಾಡಿ, ಕೆ ಕರಿಯಪ್ಪ ಸವಾಲ್. ವಿವಿಪ್ಯಾಟ್ಗಳೊಂದಿಗೆ ಮತಗಟ್ಟೆ ಕಡೆಗೆ ಹೊರಟ ಅಧಿಕಾರಿ ಸಿಬ್ಬಂದಿಗಳು. ವಾರ್ತೆಗಳ ವಿವರ. ಮೇ 7ರಂದು ಕೊಪ್ಪಳ ಲೋಕಸಭಾ ಚುನಾವಣೆ ನಡೆಯಲಿದ್ದು, ತಾಲೂಕು ಆಡಳಿತ ಸಹಾಯಕ ಚುನಾವಣೆ ಕಾರ್ಯಾಲಯದಿಂದ ಚುನಾವಣೆಗೆ ಸಂಬಂಧಿಸಿದಂತೆ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಪ್ರತಿಯೊಬ್ಬರೂ ಮತದಾನ ಮಾಡಿ ನಿಮ್ಮ ಹಕ್ಕು ಚಲಾಯಿಸಿ, ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಿ ಎಂದು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಹೇಳಿದರು. ನಗರದ ತಾಲೂಕಾಡಳಿತ ಕಾರ್ಯಾಲಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಗರದ ಡಿಗ್ರಿ ಕಾಲೇಜಿನಲ್ಲಿ ಮಸ್ಟರಿಂಗ್ ಡಿ ಮಸ್ಟರಿಂಗ್ ಸೆಂಟರ್ ಮಾಡಲಾಗಿದೆ. ಒಟ್ಟು 27 ಕೊಠಡಿ ಮೀಸಲಿಡಲಾಗಿದೆ. ಒಟ್ಟು 269 ಬೂತುಗಳಿವೆ. ಒಂದು ಕೊಠಡಿಗೆ 2 VA, ಒಬ್ಬ RIಗೆ ಇನ್ಚಾರ್ಜ್ ಹಾಕಲಾಗಿದೆ. 1350 ಪೋಲಿಂಗ್ ಪಾರ್ಟಿಗಳನ್ನು ನೇಮಕ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ASI, PSI, CPI, DYSP ಸೇರಿದಂತೆ ವಿವಿಧ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನು ಒಳಗೊಂಡ 520 ಪೊಲೀಸ್ ತಂಡ ಚುನಾವಣೆಯಲ್ಲಿ ಕಾರ್ಯನಿರ್ವಹಿಸಲಿದೆ. 269 ಕಂದಾಯ ಇಲಾಖೆ ಅಧಿಕಾರಿಗಳು, ತಾಲೂಕ್ ಪಂಚಾಯಿತಿ ಮತ್ತು ನಗರಸಭೆ ಸೇರಿ ಒಟ್ಟು 2500 ಜನರು ಮೇ 6ರಂದು ಮಸ್ಟರಿಂಗ್ ಮತ್ತು ಡಿ ಮಸ್ಟರಿಂಗ್ ಕೆಲಸದಲ್ಲಿ ಭಾಗಿಯಾಗಲಿದ್ದಾರೆ. ಪೋಲಿಂಗ್ ಅಧಿಕಾರಿಗಳನ್ನು ಮತಗಟ್ಟೆಗೆ ಸುರಕ್ಷಿತವಾಗಿ ತಲುಪಿಸಲು 66 ರೂಟ್ಗಳನ್ನು ಮಾಡಲಾಗಿದೆ. ಅದರಲ್ಲಿ 27 ಬಸ್ಸುಗಳನ್ನು, 27 ರೂಟ್ಗಳಿಗೆ ಶಾಲಾ ಬಸ್ಸು ಮತ್ತು ಇನ್ನುಳಿದ 12 ರೂಟ್ಗಳಿಗೆ ಕ್ರೂಸರ್ಗಳನ್ನು ಕಳುಹಿಸಲಾಗಿದೆ. ಸಿಬ್ಬಂದಿಗಳಿಗೂ ಉಪಹಾರ ಮತ್ತು ಊಟದ ವ್ಯವಸ್ಥೆ ಮಾಡಲಾಗಿದೆ. ನಗರ ಪ್ರದೇಶದಲ್ಲಿ 71 ಬೂತ್ಗಳಿದ್ದು 198 ಗ್ರಾಮೀಣ ಭಾಗದಲ್ಲಿ ಬೂತ್ಗಳಿವೆ. 5 ಸಖಿ ಬೂತ್, ಬಂಗಾರಿ ಕ್ಯಾಂಪ್, ಹೊಸಳ್ಳಿ, ಈಜೆ, ಜವಳಗೆರೆ ನಗರ ಪ್ರದೇಶದಲ್ಲಿ 2 ಬೂತ್ಗಳನ್ನು ನಿರ್ಮಿಸಲಾಗಿದೆ. ವೆಲ್ಕಮ್ ದಿನಿಯಲ್ಲಿ ಯುವ ಬೂತು, ಸಂಪ್ರದಾಯ ಬಿಂಬಿಸುವ ಬೂತು ಹಾಗೂ ವಿಕಲಚೇತನರಿಗಾಗಿ 1 ಬೂತ್ ನಿರ್ಮಿಸಲಾಗಿದೆ. ಒಟ್ಟು 2,47,282 ನೋಂದಾಯಿತರು ಇದ್ದಾರೆ. 1,20,300 ಪುರುಷರು, 1,26,950 ಮಹಿಳಾ ಮತದಾರರು, ತೃತೀಯ ಲಿಂಗಿ 24 ಮತದಾರರಿದ್ದಾರೆ. ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ಸಮಯವನ್ನು ನಿಗದಿಗೊಳಿಸಲಾಗಿದೆ. ಪ್ರತಿಯೊಬ್ಬರು ಮತಗಟ್ಟೆಗೆ ತೆರಳಿ ಮತದಾನ ಮಾಡುವ ಮೂಲಕ ನಿಮ್ಮ ಹಕ್ಕನ್ನು ಚಲಾಯಿಸಿ ಸುಭದ್ರ ಭಾರತ ನಿರ್ಮಾಣಕ್ಕೆ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಲು ಪ್ರತಿಯೊಬ್ಬರೂ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು. ಈ ವೇಳೆ ಸಹಾಯಕ ಚುನಾವಣಾಧಿಕಾರಿ ಮಹೇಶ್ ಪೋತೆದಾರ್ ಇದ್ದರು. ಮೂಲಕ ಸಮಸ್ತ ಸಿಂಧನೂರು ತಾಲೂಕಿನ ಮತಕ್ಷೇತ್ರದ ಮತದಾರರ ಬಾಂಧವರಲ್ಲಿ ಒಂದು ವಿನಂತಿ. ನಾಳೆ ನಾಡಿದ್ದು ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ನಡೀತಾ ಇದೆ. ತಮಗೆಲ್ಲ ತಿಳಿದಿರುವಂತೆ ಮೇ 7ನೇ ತಾರೀಕಿನಂದು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆ ನಿಗದಿಯಾಗಿರುವುದು ತಮಗೆಲ್ಲ ತಿಳಿದಿದೆ. ತಮ್ಮೆಲ್ಲರಲ್ಲಿ ಒಂದು ಈ ವಿನಂತಿ ಏನಂದರೆ, ಪ್ರತಿಯೊಬ್ಬರು ಸಹ ಬಂದು ಕಡ್ಡಾಯವಾಗಿ ಮತದಾನ ಮಾಡಿ, ಹೋದ ಸಲ ಆಗಿರ್ತಕ್ಕಂಥ 63% ಮತದಾನವನ್ನು ಬ್ರೇಕ್ ಮಾಡಿ ಇವತ್ತು ಪ್ರತಿಶತ ಮಿನಿಮಮ್ ಒಂದು 85% ಅಬವ್ ಆದರೂ ಮತದಾನವನ್ನು ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ನಮ್ಮ ತಾಲೂಕು ಆಡಳಿತ ಸಹಾಯಕ ಚುನಾವಣಾಧಿಕಾರಿಗಳ ಕಾರ್ಯಾಲಯ ನಮ್ಮ ಚುನಾವಣೆಗೆ ಬೇಕಾದಂತಹ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗದೇ ಇರೋ ರೀತಿಯಲ್ಲಿ ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಅದರ ಕುರಿತಾಗಿ ಒಂದು ಇಣುಕು ನೋಟವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಗೌರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ನಾವು ಮಸ್ಟರಿಂಗ್ ಡಿ ಮಸ್ಟರಿಂಗ್ ಸೆಂಟರನ್ನು ಮಾಡಿದ್ದೀವಿ. ಒಟ್ಟು 27 ಕೊಠಡಿಗಳನ್ನು ನಾವು ಮಸ್ಟರಿಂಗ್ ಮತ್ತು ಡಿ ಮಸ್ಟರಿಂಗಿಗಾಗಿ ನಾವು ಮಾಡ್ಕೊಂಡಿದ್ದೀವಿ. ಒಂದೊಂದು ಕೊಠಡಿಯಲ್ಲಿ 10 ಬೂತ್ಗಳು, ಟೋಟಲ್ ನಮ್ಮದು 269 ಬೂತ್ಗಳಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಸೊ 10 ಬೂತ್ಗಳಿಗೆ ಸೇರಿ ಒಂದು ಮಸ್ಟರಿಂಗ್ ರೂಮ್ ಮಾಡ್ಕೊಂಡಿರ್ತೀವಿ. ಒಂದೊಂದು ರೂಮಿಗೆ 2 VAಗಳು ಮತ್ತು ಒಬ್ಬೊಬ್ಬರು RI ಅವರನ್ನು ಇನ್ಚಾರ್ಜಾಗಿ ಹಾಕಿದ್ದೀವಿ. ಮತ್ತು ಅದರ ಜೊತೆಗೆ ಟೋಟಲ್ ಆಗಿ ನಮ್ಮ ನಾಳೆ ಪೋಲಿಂಗ್ ಪಾರ್ಟಿಗೆ ಬರ್ತಕ್ಕಂಥ ಎಲ್ಲ ಆಫೀಸರ್ಗಳ ಸಂಖ್ಯೆ 1,350 ಪೋಲಿಂಗ್ ಪಾರ್ಟಿಗಳನ್ನು ನೇಮಕ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಹೊರಡಿಸಿದ್ದಾರೆ. ಕನ್ನಡ ಶ್ರೀಮಂತ ಭಾಷೆ. ಕನ್ನಡಕ್ಕೆ ವಿಶೇಷ ಸ್ಥಾನಮಾನವಿದೆ. ಇಡೀ ದೇಶದಲ್ಲೇ ಕನ್ನಡಕ್ಕೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ. ಕನ್ನಡ ನೆಲ ಜಲ ಭಾಷೆ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಮೇಲಿದೆ ಎಂದು ಡಾಕ್ಟರ್ ಚನ್ನನಗೌಡ ಪೊಲೀಸ್ ಪಾಟೀಲ್ ಹೇಳಿದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಕಾರುಣ್ಯಾಶ್ರಮ ಸಹಯೋಗದೊಂದಿಗೆ 110ನೇ ಸಂಸ್ಥಾಪನಾ ದಿನಾಚರಣೆ ಹಾಗೂ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ ಸರಣಿ 26ರ ಕಾರ್ಯಕ್ರಮವನ್ನು ಆಶ್ರಮದಲ್ಲಿನ ಹಿರಿಯ ವೃದ್ಧರು ಹಾಗೂ ಬುದ್ಧಿಮಾಂದ್ಯರಿಗೆ ಹಾಲು ಕುಡಿಸುವ ಮೂಲಕ ಮತದಾನದ ಜಾಗೃತಿ ಬೋಧನೆ ಹಾಗೂ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕನ್ನಡದ ಉಳಿವಿಗಾಗಿ ದಾರ್ಶನಿಕರ ಮಾಸಿಕ ಕವಿಗೋಷ್ಠಿ, ಹಳೆಗನ್ನಡ ಓದು, ಕಾಲೇಜಿಗೊಂದು ಕಾವ್ಯ ಓದು,
ಪರಿಷತ್ತಿನ ನಡೆ ಹಳ್ಳಿ ಕಡೆ ಬಹುಭಾಷಾ ಕವಿಗೋಷ್ಠಿ, ಮತದಾನದ ಜಾಗೃತಿ, ದಾರ್ಶನಿಕರ ಜಯಂತಿ, ದತ್ತಿ ಉಪನ್ಯಾಸ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ರಾಜ್ಯದಲ್ಲಿ ಮುಂಚೂಣಿಯಲ್ಲಿದೆ ಎಂದು ಅಭಿಪ್ರಾಯಪಟ್ಟರು. ಈ ವೇಳೆ ಡಾಕ್ಟರ್ ಹುಸೇನಪ್ಪ ಅಮರಾಪುರ ಅವರು 110ನೇ ಸಂಸ್ಥಾಪನಾ ದಿನದ ಬಗ್ಗೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ನಡೆದು ಬಂದ ದಾರಿ ಕುರಿತು ಉಪನ್ಯಾಸ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ ಅಂತರ್ಗಂಗಿಯವರು ಮಾತನಾಡಿ, ನಮ್ಮ ಭಾಷೆಯ ಉಳಿವಿಗಾಗಿ ತಾಲೂಕಿನ ಸರ್ವ ಸಮಾಜದ ಗುರು ಹಿರಿಯರು ನಮ್ಮೊಂದಿಗೆ ಇರುವುದು ನಮ್ಮ ಪೂರ್ವ ಜನ್ಮದ ಪುಣ್ಯ ಎಂದರು. ಈ ಸಮಯದಲ್ಲಿ ಕಾರುಣ್ಯಾಶ್ರಮದ ಆಡಳಿತಾಧಿಕಾರಿ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ ದಂಪತಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸನ್ಮಾನಿಸಲಾಯಿತು. ನಂತರ ಕವಿಗೋಷ್ಠಿ ಅಧ್ಯಕ್ಷತೆ ನಿವೃತ್ತ ಶಿಕ್ಷಣಾಧಿಕಾರಿ HG ಹಂಪಣ್ಣ, ಉದಯೋನ್ಮುಖ ಕವಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ಎಂದರು. ಕವಿ ಶರಭಯ್ಯ ಸ್ವಾಮಿ ಹಿರೇಮಠ್, ಅಮರಗುಂಡಪ್ಪ ಹೂಗಾರ್, ಶಂಕರ ದೇವರು ಹಿರೇಮಠ್, ಪಂಪಯ್ಯ ಸ್ವಾಮಿ ಸಾಲಿಮಠ್ ಕವಿತೆ ವಾಚಿಸಿದರು. ಈ ಸಂದರ್ಭದಲ್ಲಿ SS ಹಿರೇಮಠ್, ಶರಣಪ್ಪ ತೆಂಗಿನಕಾಯಿ, ಸುರೇಶ್ ಬಾಗಲವಾಡ್, ಅನ್ವರ್ ಮಿಯಾ, SM ಖಾದ್ರಿ, ಗುಂಡರಾವ್ ಚನ್ನಹಳ್ಳಿ, ದ್ರಾಕ್ಷಾಯಿಣಿ ಮಾಲಿ ಪಾಟೀಲ್, ಶಿಕ್ಷಕಿ ಆನಂದಿ ಲಾಹುಟಿ ಉಪಸ್ಥಿತರಿದ್ದರು. ಶಂಕರ ದೇವರು ಹಿರೇಮಠ್ ಕಾರ್ಯಕ್ರಮ ನಿರೂಪಿಸಿದರು. ತತ್ವ ಪದಕಾರ ನಾರಾಯಣಪ್ಪ ಮಾಡ್ಸಿರ್ವಾರ್ ಪ್ರಾರ್ಥಿಸಿದರು. ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದುದಲ್ಲಿ ಮುಂದೆ ಹೋಗೋದಲ್ಲಿ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದುದಲ್ಲಿ ಮುಂದೆ ಹೋಗೋದಲ್ಲಿ. ಇಂದು ನಿನ್ನ ಸತಿಸುತರ ಪ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ. ಇಂದು ನಿನ್ನ ಸತಿಸುತರ ಭ್ರಾಂತಿಯಲ್ಲಿ ಮುಕ್ತಿಯಾಗೋದಲ್ಲಿ. ಒಂದು ಪಕ್ಷದಲ್ಲಿದ್ದುಕೊಂಡು ಇನ್ನೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡುವುದಾಗಲಿ, ಬೇರೆ ಪಕ್ಷಗಳಿಂದ ಹಣ ತೆಗೆದುಕೊಳ್ಳುವುದಾಗಲಿ ಮಾಡಿಲ್ಲ. ಅದರ ಅವಶ್ಯಕತೆಯೂ ನನಗಿಲ್ಲ ಎಂದು ಬಿಜೆಪಿ ಮುಖಂಡ ಕೆ. ಕರಿಯಪ್ಪ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಕ್ಷೇತ್ರದಲ್ಲಿ ಇಂತಹ ವದಂತಿಯನ್ನು ಹರಡಿಸಿದವರು ಅದು ನಿಜವೇ ಇದ್ದರೆ ನೀವು ಎಲ್ಲಿಗಾದರೂ ಕರೆಯಿರಿ, ಆಣೆ ಮಾಡಲು ನಾನು ರೆಡಿ. ನಿಮಗೆ ಧೈರ್ಯವಿದ್ದರೆ ಈ ಭಾಗದ ಶಕ್ತಿಪೀಠ ಅಂಬಾಮಠದ ಅಂಬಾದೇವಿ ದೇವಸ್ಥಾನಕ್ಕೆ ಬಂದು ಕೆ. ಕರಿಯಪ್ಪ ಸೂಟ್ಕೇಸ್ ತೆಗೆದುಕೊಂಡಿದ್ದಾರೆಂದು ಆಣೆ ಮಾಡಲಿ. ನಾನು ಯಾರಿಂದಲೂ ಸೂಟ್ಕೇಸ್ ಪಡೆದಿಲ್ಲವೆಂದು ನಾನು ಆಣೆ ಮಾಡುವೆ ಎಂದು ಸವಾಲು ಹಾಕಿದರು. ಸಮಗ್ರ ಅಭಿವೃದ್ಧಿಗಾಗಿ, ದೇಶದ ರಕ್ಷಣೆಗಾಗಿ ಮತ್ತು ಉಳಿವಿಗಾಗಿ ಬಿಜೆಪಿ ಗೆಲ್ಲಬೇಕು, ಗೆಲ್ಲಲಿದೆ, ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಮತ್ತೊಮ್ಮೆ ನರೇಂದ್ರ ಮೋದಿಯವರು 3ನೇ ಬಾರಿ ಗೆದ್ದು ಹ್ಯಾಟ್ರಿಕ್ ಸಾಧಿಸಿ ಪ್ರಧಾನಿಯಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳಿದರು. ನನ್ನ ರಾಜಕೀಯ ನನಗೆ ಮಾಡಕ್ಕೆ ಬಿಡ್ರಿ. ನೀವು ಎಲ್ಲೇ ಹೋಟೆಲ್ದಲ್ಲಿ ಕುಂತು, ಹೋಟೆಲ್ ಕುಂತು, ಕೆಲವು ಜಾಗಗಳಲ್ಲಿ ಕುಂತು ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು, ನಮ್ಮ ಫ್ಯಾಮಿಲಿ ಬಗ್ಗೆ ಅಪಪ್ರಚಾರ ಮಾಡೋದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಿದ್ರೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಇದೇ ಥರ ಮಾಡ್ಕೊತ ಹೋದ್ರೆ ಮುಂದಿನ ಪರಿಸ್ಥಿತಿ ಭಾಳ ಗಂಭೀರ ಇರುತ್ತೆ. ದಯವಿಟ್ಟು ನಾನು ಎಲ್ಲ ಸಮಾಜದವರಿಗೆ ನಮ್ಮ ಬಗ್ಗೆ ಮಾತಾಡೋದನ್ನು ನಿಲ್ಲಿಸೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆದರೆ ಈಗೇನು ಹೇಳಿದ ಹಾಗೆ ಯಾರು ದುಡ್ಡು ಕೊಟ್ಟರಂತ ಏನೀಗ ಪ್ರಚಾರ ಮಾಡ್ತಿದ್ರಿ, ದಯವಿಟ್ಟು ನಾನು ಹೇಳ್ದಾಗೆ ಅಂಬಾ ಮಠಕ್ಕೆ ಬರ್ರಿ, ಅಲ್ಲಿ ಆಣೆ ಮಾಡುವಂಥ ಕೆಲಸ ಆಗಲಿ. ಮತ್ತು ದುಡ್ಡು ಕೊಟ್ಟವ್ರು ಯಾರು, ಕೊಡಿಸಿದವ್ರು ಯಾರು, ಇವರೆಲ್ಲರೂ ಬಂದರೆ ಒಳ್ಳೆಯದು. ಅದಕ್ಕೆ ದಯವಿಟ್ಟು ಮತ್ತು ನಮ್ಮದು ಗುಂಡಾಗಿರಿ ಸಂಸ್ಕೃತಿ ಅಲ್ಲ ಅಂತ ನಾನು ಈಗಲೇ ಹೇಳಿದ್ದೀನಿ. ನಗರದ ಕುಷ್ಟಗಿ ರಸ್ತೆಯಲ್ಲಿರುವ ಸರ್ಕಾರಿ ಡಿಗ್ರಿ ಕಾಲೇಜಿನಿಂದ ನಾಳೆ ನಡೆಯುವ ಲೋಕಸಭಾ ಚುನಾವಣೆಯ ಮತದಾನ ಪ್ರಯುಕ್ತ ಮತಗಟ್ಟೆ ಕೇಂದ್ರಗಳಿಗೆ ವಿವಿಪ್ಯಾಡ್ಗಳನ್ನು ತೆಗೆದುಕೊಂಡು PRO, APRO, PO1, PO2 ಹಾಗೂ ಪೊಲೀಸರು, ಡಿ ಗ್ರೂಪ್ ಅಧಿಕಾರಿಗಳು, ಸಿಬ್ಬಂದಿಗಳು ತಮಗೆ ನಿಗದಿಪಡಿಸಿದ ಮತಗಟ್ಟೆ ಕೇಂದ್ರಗಳ ಕಡೆಗೆ ಹೊರಟರು. ಕೊಪ್ಪಳ ಲೋಕಸಭಾ ಕ್ಷೇತ್ರದ ವಿಧಾನಸಭೆ ವ್ಯಾಪ್ತಿಯಲ್ಲಿ ವಿವಿಪ್ಯಾಡ್, ಮತದಾರರ ಪಟ್ಟಿ, ಇಂಕ್ ಸೇರಿ ಅನೇಕ ಸಾಮಗ್ರಿಗಳನ್ನು ಪಡೆದುಕೊಂಡ ನಂತರ ಸರಿಯಾಗಿವೆಯೋ ಇಲ್ಲವೋ ಎಂಬುದು ಕಾಲೇಜು ಸ್ಥಳದಲ್ಲೇ ಪರಿಶೀಲನೆ ಮಾಡಿಕೊಂಡದ್ದು ಕಂಡುಬಂತು. ಮತ್ತು ರಿಸರ್ವ್ ಹೆಚ್ಚುವರಿ ಅಧಿಕಾರಿ ವರ್ಗ, ಸ್ಥಳ ನಿಶ್ಚಿತಗೊಂಡವರು, ಅನಾರೋಗ್ಯದಿಂದ ಇರುವವರು, ಚುನಾವಣಾ ಅಧಿಕಾರಿಗಳನ್ನು ಮುಗಿಬಿದ್ದರು. ಸ್ಥಳ ಸಾಮಗ್ರಿ ಹಂಚಿಕೆಗೆ ಬಂದ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ಕುಡಿಯುವ ನೀರು, ಊಟಕ್ಕೆ 15 ಕೌಂಟರ್ಗಳನ್ನು ತೆರೆಯಲಾಗಿತ್ತು. ಸಿಹಿ, ಹುಗ್ಗಿ, ಕಾಯಿಪಲ್ಯ, ಅನ್ನ ಸಾಂಬಾರು, ಮಜ್ಜಿಗೆ ಮಾಡಿ ಕೊಡಲಾಗಿತ್ತು. ಚುನಾವಣೆ ಕರ್ತವ್ಯದಲ್ಲಿದ್ದ ಪ್ರತಿಯೊಬ್ಬರು ತಮ್ಮ ಸಾಮಗ್ರಿಗಳನ್ನು ಪಡೆದುಕೊಂಡು ಮತಗಟ್ಟೆಗಳಿಗೆ ಹೊರಟರು. ಉರಿ ಬಿಸಿಲಿನಲ್ಲಿ ಫ್ಯಾನ್ ಮತ್ತು ಮರದ ನೆರಳನ್ನು ನೌಕರರು ಹುಡುಕಾಡುತ್ತಿರುವ ದೃಶ್ಯವಂತೂ ಸರ್ವೇ ಸಾಮಾನ್ಯವಾಗಿತ್ತು. ಸರ್ಕಾರಿ ಬಸ್ಗಳು, ಖಾಸಗಿ ಶಾಲೆಗಳ ಬಸ್ಗಳು ಸಿದ್ಧವಾಗಿದ್ದವು. ಚುನಾವಣೆ ಅಧಿಕಾರಿಗಳಾದ ಅರುಣ್ ಕುಮಾರ್ ದೇಸಾಯಿ ಚುನಾವಣೆ ಕರ್ತವ್ಯಕ್ಕೆ ತೆರಳುವ ಸಿಬ್ಬಂದಿಗಳಿಗೆ ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದು ತಿಳಿಸಿದರು. ಸಹಾಯಕ ಚುನಾವಣಾಧಿಕಾರಿ ಮಹೇಶ್ ಪೋತೆದಾರ್, ಹೆಚ್ಚುವರಿ SP ಶಿವಕುಮಾರ್, ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಸ್ಥಳದಲ್ಲಿದ್ದರು. ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರುವಂತೆ ನಾಳೆ ಲೋಕಸಭೆ ಚುನಾವಣೆ ನಡೆಯುವ ಪ್ರಯುಕ್ತ
ಈ ದಿನ ನಾವು ಮಸ್ಟರಿಂಗನ್ನು ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಒಟ್ಟು ಸಿಂಧನೂರು ತಾಲೂಕಿನಲ್ಲಿ 269 ಬೂತ್ಗಳಿಗೆ 269 ಪೋಲಿಂಗ್ ಪಾರ್ಟಿಗಳನ್ನು ಕ್ರಿಯೇಟ್ ಮಾಡಿದ್ದೇವೆ. ಸೊ ಅವರಿಗೆಲ್ಲರಿಗೂ ಇವತ್ತು ಮೃಷ್ಟಾನ್ನ ಭೋಜನವನ್ನು ಕೂಡ ನಾವು ಸಿದ್ಧಪಡಿಸ್ತಾ ಇದ್ದೇವೆ. ಇವತ್ತಿನ ಮೆನುವಿನಲ್ಲಿ ಗೋಧಿ ಹುಗ್ಗಿ, ಅನ್ನ, ಸಾಂಬಾರ್ ಮತ್ತು ಚಪಾತಿ, ದೆನ್ 2 ಥರದ ಪಲ್ಯಗಳನ್ನ ನಾವು ಉಣಬಡಿಸ್ತಾ ಇದ್ದೇವೆ. ಬೆಳಗ್ಗೆ ಶಿರಾ ಮತ್ತು ಉಪ್ಪಿಟ್ಟನ್ನು ಕೂಡ ಕೊಟ್ಟಿದ್ದೇವೆ. ಎಲ್ಲ ಪೋಲಿಂಗ್ ಪಾರ್ಟಿಗಳು ತುಂಬ ಹ್ಯಾಪಿಯಾಗಿದ್ದಾರೆ. ಸೊ ವಿಶೇಷವಾಗಿ ಅವರಿಗೆ ನಾವು ಸುಮಾರು 300 ಲೀಟರ್ ಮಜ್ಜಿಗೆ, 300 ಲೀಟರ್ ಮೊಸರಿನಿಂದ ತಯಾರಿಸಿರ್ತಕ್ಕಂಥ 3,500 ಲೀಟರ್ ಮಜ್ಜಿಗೆಯನ್ನು ಕೂಡ ಅವರಿಗೆ ವಿತರಣೆ ಮಾಡ್ತಾ ಇದ್ದೇವೆ. ಕುಡಿಲಿಕ್ಕೆ ಶುದ್ಧವಾದ ಕುಡಿಯ ನೀರನ್ನು, ತಣ್ಣಗಿರುವಂಥ ಕುಡಿಯ ನೀರನ್ನು ಕೊಡ್ತಾ ಇದ್ದೇವೆ. ಸೊ ಎಲ್ಲ ಪೋಲಿಂಗ್ ಪಾರ್ಟಿಗಳು ಇವತ್ತು ತಮ್ಮ ತಮ್ಮ ಬೂತ್ಗಳಿಗೆ ಹೋಗ್ತಾ ಇದ್ದಾರೆ. ಸೊ ಬಂದಾದ ತಕ್ಷಣ ನಾನು ಎಲ್ಲ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡ್ತಾ ಇದ್ದೇನೆ, ದಯವಿಟ್ಟು ಕಡ್ಡಾಯವಾಗಿ ಮತ ಚಲಾಯಿಸಿ. ಇದು ಚುನಾವಣೆಯ ಹಬ್ಬ. ಸೊ ಇದನ್ನು ನಾವು ಚುನಾವಣೆಯ ಹಬ್ಬವಾಗಿ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ದೇಶದ ಗರ್ವ ಚುನಾವಣೆಯ ಪರ್ವ ಆಗಿರೋದ್ರಿಂದ ಕಡ್ಡಾಯವಾಗಿ ಪ್ರತಿಯೊಬ್ಬರು ಮತ ಚಲಾವಣೆ ಮಾಡಬೇಕಂತ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಸಂಕ್ಷಿಪ್ತ ಚಿತ್ರಸುದ್ದಿಗಳು. ಲೈಂಗಿಕ ದೌರ್ಜನ್ಯ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧಿಸಿ ಸೂಕ್ತ ತನೆ ಒಳಪಡಿಸಿ ಮಹಿಳೆಯರನ್ನು ರಕ್ಷಿಸಲು ಜನಪರ ಸಂಘಟನೆಗಳಿಂದ ಮನವಿ ಪತ್ರ ಸಲ್ಲಿಕೆ. ಮೇಯಲು ಮೇವಿಲ್ಲ, ಕುಡಿಯಲು ನೀರಿಲ್ಲ, ಮೇವು ನೀರು ಹುಡುಕಿಕೊಂಡು ಹೊರಟ ಜಾನುವಾರುಗಳ ದಂಡು ಕಂಡು ಖುಷಿ ಎನಿಸಿದರೂ ಅದರ ಕಷ್ಟ ಅರ್ಥವಾಗುವುದು ಯಾವಾಗ? ಬಿಜೆಪಿ ಸೋಲಿಸಿ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ ಗೆಲ್ಲಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ನಗರದ ಮುಖ್ಯ ರಸ್ತೆಯ ವ್ಯಾಪಾರಸ್ಥರಲ್ಲಿ ಹಾಗೂ ವಾರ್ಡ್ ನಂಬರ್ 31 ಪಿ ಸುಂದರಯ್ಯ ನಗರದಲ್ಲಿ ಮತದಾನ ಜಾಗೃತ ಕಾರ್ಯಕ್ರಮ ಪ್ರಚಾರಾಂದೋಲನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಬಸವಂತರಾಯಗೌಡ ಕಲ್ಲೂರ್, ಶರಬಣ್ಣ ನಾಗಲಾಪುರ್, ಎಂ ಗೋಪಾಲಕೃಷ್ಣ, ಬಿ ಲಿಂಗಪ್ಪ, ಅಪ್ಪಣ್ಣ ಕಾಂಬ್ಳೆ, ಮಹೇಶ್ ಸೇರಿದಂತೆ ಪಕ್ಷದ ಮುಖಂಡರು ಭಾಗವಹಿಸಿದ್ದರು. ನಗರದ ಕೋಟೆ ಏರಿಯಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ನಗರಸಭಾ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮತಯಾಚನೆ ಮಾಡಲಾಯಿತು. ಪ್ರಜಾಪ್ರಭುತ್ವ ರಕ್ಷಣೆ ವೇದಿಕೆಯಿಂದ ಬಿಜೆಪಿ ಸೋಲಿಸಿ ಪ್ರಚಾರಾಂದೋಲನ ನಗರದ ಏಡ್ರಾಗಿ ಕ್ಯಾಂಪಿನಲ್ಲಿ ನಡೆಯಿತು. ನಾಗರಾಜ್ ಪೂಜಾರ್, ಚಿಟ್ಟಿಬಾಬು ಸೇರಿದಂತೆ ವೇದಿಕೆ ಗೆಳೆಯರು ಭಾಗವಹಿಸಿದ್ದರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತಗಟ್ಟೆಗೆ ಆಗಮಿಸಿದ ಸಿಬ್ಬಂದಿಗಳನ್ನು ಶ್ರೀಮತಿ ಹೇಮಾ ದೇಸಾಯಿ ಬಿಎಲ್ಒ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಲ ಅವರು ಹೂಮಳೆ ಸುರಿದು ಶಾಲು ಹಾಕಿ ಬಾಜಾ ಭಜಂತ್ರರೊಂದಿಗೆ ಮತಗಟ್ಟೆಗೆ ಕರೆದುಕೊಂಡು ಹೋಗಿದ್ದು ಮಾದರಿಯಾಗಿತ್ತು. ಮತ್ತೊಮ್ಮೆ ಮುಖ್ಯಾಂಶಗಳು. ಮತದಾನ ಮಾಡಿ ನಿಮ್ಮ ಹಕ್ಕು ಚಲಾಯಿಸಿ, ಪ್ರಜಾಪ್ರಭುತ್ವ ಗಟ್ಟಿಗೊಳಿಸಿ. ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ. ಕನ್ನಡ ನೆಲ, ಜಲ, ಭಾಷೆ ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಡಾಕ್ಟರ್ ಚನ್ನನಗೌಡ ಪೊಲೀಸ್ ಪಾಟೀಲ್. ಸುಳ್ಳು ಅಪಪ್ರಚಾರ ಮಾಡುವವರು ಶಕ್ತಿಪೀಠ ಅಂಬಾಮಠಕ್ಕೆ ಬನ್ನಿ ಆಣೆ ಮಾಡಿ. ಕೆ ಕರಿಯಪ್ಪ ಸವಾಲ್. ವಿವಿಪ್ಯಾಡ್ಗಳೊಂದಿಗೆ ಮತಗಟ್ಟೆ ಕಡೆಗೆ ಹೊರಟ ಅಧಿಕಾರಿ ಸಿಬ್ಬಂದಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ ಅರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, CC ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ
ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8191435388 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.